Hi guys, welcome to Toss and Talk. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ IPL ಟೀಮ್ಸ್ ಸ್ಕ್ವಾಡ್ ಪ್ರಿವ್ಯೂ ಡೇ 9ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅನಲೈಸ್ ಮಾಡ್ತಾರೆ ಸ್ಕ್ವಾಡ್ ಬಂದುಬಿಟ್ಟು ಪಂಜಾಬ್ ಕಿಂಗ್ಸ್ದು. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ 8 ಟೀಮ್ಸ್ದು ಸ್ಕ್ವಾಡ್ ಪ್ರಿವ್ಯೂ ಮಾಡಿದ್ದೀನಿ. ಆ ಟೀಮ್ಸ್ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ ಅಲ್ವ, ಇವ್ರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಏನು, ಇವ್ರು ಪ್ಲೇಯಿಂಗ್ 11 ಯಾವ ಥರ ಹೋದರೆ ಇವ್ರಿಗೆ ಅಡ್ವಾಂಟೇಜ್ ಆಗಬಹುದು ಅಂತ. ಆ ವೀಡಿಯೋಸ್ ಇನ್ನಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಇವಾಗ ಪಂಜಾಬ್ ಕಿಂಗ್ಸ್ ಸ್ಕ್ವಾಡ್ ಪ್ರಿವ್ಯೂಗೆ ವಾಪಸ್ ಬಂದುಬೇಡ. ಲಾಸ್ಟ್ ಇಯರು ತುಂಬ ಚೆನ್ನಾಗಿ ಆಡಿದ್ರು, ತುಂಬ ಒಳ್ಳೆ ಟೂರ್ನಮೆಂಟ್ ಆಗಿತ್ತು ಇವ್ರಿಗೆ. ರನ್ನರ್ ಅಪ್ ಆಗಿ ಎಂಡ್ ಆಗ್ತಾರೆ. ರಿಕಿ ಪಾಂಟಿಂಗ್ ಆ್ಯಸ್ ಅ ಕೋಚ್ ಆ್ಯಂಡ್ ಶ್ರೇಯಸ್ ಅಯ್ಯರ್ ಆಸ್ ಅ ಕ್ಯಾಪ್ಟನ್, ಇವರಿಬ್ಬರಿಗೂ ಕ್ರೆಡಿಟ್ಸ್ ಕೊಡಲೇಬೇಕು. ಯಾಕಂದರೆ ಲಾಸ್ಟ್ ಇಯರ್ಗಿಂತ ಮುಂಚೆ ಪಂಜಾಬ್ ಕಿಂಗ್ಸ್ನ ಎಲ್ಲರೂ ಆಲ್ಮೋಸ್ಟ್ ಲೈಟಾಗೆ ತೊಗೊಳ್ಳೋರು. ಟೀಮು ತುಂಬ ಸ್ಟ್ರಗಲ್ ಮಾಡೋದು, ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋಕ್ಕಾಗ್ತಾ ಇರಲಿಲ್ಲ. ಕೆಲವೊಂದು ಸತಿ ಲಾಸ್ಟ್ ಪೊಸಿಷನಲ್ಲಿ ಎಂಡ್ ಆಗೋರು, ಮ್ಯಾಕ್ಸಿಮಮ್ ಒಂದು 7th or 6th ಪೊಸಿಷನ್ ತನಕ ಹೋಗೋಕ್ಕಾಗ್ತಾಯಿತ್ತು ಅಷ್ಟೇ. ಬಟ್ ಲಾಸ್ಟ್ ಇಯರ್ ಅಂತ ಬಂದಾಗ ಒಂದು ಡೇಂಜರಸ್ ಸೈಡಾಗಿ ಬೇರೆ ಟೀಮ್ಸಿಗೆ ತೋರಿಸಿದ್ರು, ಒಂದು ಸ್ಟೇಟ್ಮೆಂಟ್ ಮಾಡ್ದಂಗಿತ್ತು, ಇಲ್ಲ ಗುರು ನಾವು ಸ್ಟ್ರಾಂಗ್ ಇದ್ದೀವಿ, ನಮಗೂ ಟಫ್ ಫೈಟ್ ಕೊಡೋಂಥ ಕೆಪಬಿಲಿಟಿ ಇದೆ ಅಂತ. ಸೊ ತುಂಬ ಚೆನ್ನಾಗಿ ಆಯಿತು ಲಾಸ್ಟ್ ಸೀಸನ್ನು. ಇವಾಗ ಈ ಸೀಸನ್ ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಈ ಸೀಸನ್ನು ಇವರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋ ಚಾನ್ಸಸ್ಸು ತುಂಬ ಹೈ ಇದೆ. ನನ್ನ ಪ್ರಕಾರ ಹಾಗೆ ಆಗ್ತಾರೆ ಅಂತ ನಂಗೆ ಅನಿಸುತ್ತೆ. ಫಸ್ಟ್ ಇವ್ರದ್ದು ಪ್ಲೇಯಿಂಗ್ 11 ನಾನು ಡಿಸ್ಪ್ಲೇ ಮಾಡ್ತೀನಿ, ಇವ್ರು ಯಾವ ಥರ ಹೋಗ್ಬೋದು ಅಂತ. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಹಾಕೋ ಪ್ಲೇಯಿಂಗ್ 11 ಪೊಸಿಷನ್ಸಲ್ಲಿ ಬೇಸ್ಡ್ ಆನ್ ದ ಸಿಚುವೇಶನ್ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ. ಯಾಕಂದರೆ ಕೆಲವೊಂದು ಪ್ಲೇಯರ್ ಮೇಲೆ ಬರ್ಬೋದು, ಇಲ್ಲ ಪವರ್ ಹೀಟರ್ಸ್ ಆಗಿದ್ದರೆ ಕೆಳಗೆ ಹೋಗ್ಬೋದು ಬೇಸ್ಡ್ ಆನ್ ದ ಸಿಚುವೇಶನ್. ಆ ಥರ ಚೇಂಜಸ್ ಆಗ್ಬೋದು ಅಷ್ಟೇ. ನನ್ನ ಪ್ರಕಾರ ಈ ಥರ ಹೋಗ್ಬೋದು. ನಿಮ್ಗೇನು ಅನ್ಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಪ್ರಿಯಾಂಶ್ ಆರ್ಯ ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗ್ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ಶ್ರೇಯಸ್ ಅಯ್ಯರ್, ನಂಬರ್ 4 ಕೂಪರ್ ಕೊನಲಿ. ನನ್ನ ಪ್ರಕಾರ ಈ ಸತಿ ಸರ್ಪ್ರೈಸಿಂಗ್ಲಿ. ನಂಬರ್ 5 ಶಶಾಂಕ್ ಸಿಂಗ್, ನಂಬರ್ 6 ಮಾರ್ಕಸ್ ಸ್ಟೋಯ್ನಿಸ್, ನಂಬರ್ 7 ನಿಹಾಲ್ ವಧೇರಾ, ನಂಬರ್ 8 ಮಾರ್ಕೋ ಯಾನ್ಸನ್, ನಂಬರ್ 9 ಹರ್ಪ್ರೀತ್ ಬ್ರಾರ್, ನಂಬರ್ 10 ಹರ್ಷ್ದೀಪ್ ಸಿಂಗ್ ಆ್ಯಂಡ್ ನಂಬರ್ 11 ಯಜ್ವೇಂದ್ರ ಚಹಲ್. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ನನ್ನ ಪ್ರಕಾರ ನಾನು ಇಷ್ಟು ದಿನವೂ ಲಾಕಿ ಫರ್ಗಸನ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಅಪ್ಡೇಟ್ ಬಂತು, ಇನಿಷಿಯಲ್ ಸ್ಟೇಜಸ್ ಆಫ್ ದ ಮ್ಯಾಚ್ ಅವ್ರು ಮಿಸ್ ಮಾಡ್ತಾರಂತೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ಸಲ್ಲಿ ಬೆನ್ ವಾರ್ಷಿಯಸ್ ಆರ್ ಸೇವಿಯರ್ ಬಾರ್ಟ್ಲೆಟ್. ಬೇಸ್ಡ್ ಆನ್ ದ ಸಿಚುವೇಶನ್ ನನ್ನ ಪ್ರಕಾರ ಬೆನ್ ವಾರ್ಷಿಯಸ್ ಕಡೆನೇ ನೋಡೋ ಚಾನ್ಸಸ್ ತುಂಬ ಹೈ ಇದೆ. ಯಾಕಂದರೆ ಡೆತ್ ಅಂತ ಬಂದಾಗ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರ್ಕರ್ಸ್ ಇರ್ಬೋದು, ಆ್ಯಂಡ್ ಅವ್ರು ನಕಲ್ ಬಾಲ್ ಕೆಲವೊಂದು ಹಾಕ್ತಾರೆ, ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಬೆನ್ ವಾರ್ಷಿಯಸ್ ಕಡೆನೇ ಹೋಗ್ಬೋದು. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ್ಲೂ ಸ್ವಲ್ಪ ಪವರ್ ಹೀಟರು, ಎಂಡಲ್ಲಿ ಬಂದುಬಿಟ್ಟು ಕಂಟಿನ್ಯೂಸ್ ಆಗಿ ಒಂದು 2 6 ಹೊಡೆಯೋದಿರ್ಬೋದು, ಇಲ್ಲಾಂದರೆ ಒಂದು 10 ಬಾಲಿಗೆ ಒಂದು 20 ರನ್ನು ಆ ಥರ ಹೊಡೆಯೋಂಥ ಕೆಪಬಿಲಿಟಿನೂ ಇರೋದ್ರಿಂದ ಬೆನ್ ವಾರ್ಷಿಯಸ್ ಕಡೆ ಇವರು ನೋಡೋ ಚಾನ್ಸಸ್ ತುಂಬ ಹೈ ಇದೆ ನನ್ನ ಪ್ರಕಾರ. ಸೊ ಇವ್ರದ್ದು ಡೀಟೇಲ್ಡ್ ಅನಾಲಿಸಿಸ್ ಮಾಡೋಣ. ಫಸ್ಟ್ ಪ್ರಿಯಾಂಶ್ ಆರ್ಯ ತುಂಬ ಚೆನ್ನಾಗಿ ಆಡ್ತಾರೆ ನನ್ನ ಪ್ರಕಾರ. ಯಾಕಂದರೆ ಲಾಸ್ಟ್ ಇಯರ್ ಯಂಗ್ಸ್ಟರ್ ಇವ್ರು ತೋರಿಸಿದ್ರು ನಾನು ಯಾವ ಥರ ಆಡ್ಬೋದು, ನನ್ನ ಕೆಪಬಿಲಿಟಿ ಏನು ಅಂತ. ಯಾಕಂದರೆ ಇವರು ಸೆಲೆಕ್ಟ್ ಮಾಡಿದ ಶಾರ್ಟ್ಸ್ ಇರ್ಬೋದು, ಅದಾದಮೇಲೆ ಇವರು ಸಿಚುವೇಶನ್ ತಕ್ಕನಂಗೆ ಸಿಂಗಲ್ಸ್ ಆ್ಯಂಡ್ ಟೂಸ್ ಎಲ್ಲ ರೊಟೇಟ್ ಮಾಡಿ ಒಂಥರ ತುಂಬ ಮೆಚೂರ್ಡ್ ಬ್ಯಾಟಿಂಗ್ ಇತ್ತು ಲಾಸ್ಟ್ ಇಯರೇನೆ. ಈ ಇಯರು ನನ್ನ ಪ್ರಕಾರ ಇನ್ನೂ ಇಂಪ್ರೂವ್ಡ್ ಆಗಿರ್ತಾರೆ. ನೆಕ್ಸ್ಟು ಪ್ರಭ್ಸಿಮ್ರನ್ ಸಿಂಗು ಮಿನಿಮಮ್ ಒಂದು ಸೀಸನ್ ಅಂತ ಬಂದಾಗ ಇವರು 400 ರನ್ಸ್ ಹೊಡೆದಿದ್ದಾರೆ, ಅದರಲ್ಲೇನು ಡೌಟ್ ಇಲ್ಲ. ಅದಾದಮೇಲೆ ನೆಕ್ಸ್ಟು ಶ್ರೇಯಸ್ ಅಯ್ಯರು ತುಂಬ ಚೆನ್ನಾಗಿ ಆಡ್ತಾರೆ. ಏನಕ್ಕಂದರೆ ಇವ್ರಿಗೆ ಇವಾಗ ಇನ್ನೂ ಫಸ್ಟೇ ಇವ್ರಿಗೆ ರನ್ಸ್ ಅಂದರೆ ಇವ್ರಿಗೊಂಥರ ಹಂಗರು, ನನಗಿನ್ನೂ ಹೊಡಿಬೇಕು, ಇನ್ನೂ ಸ್ಕೋರ್ ಮಾಡಬೇಕು, ಇನ್ನೂ ಗೆಲ್ಲಿಸ್ಬೇಕಂತ ಇರುತ್ತೆ. ಬಟ್ ಈ ಸತಿ ಅಂತ ಬಂದಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ. ಇವ್ರ ಮೈಂಡಲ್ಲಿ ನನ್ನ ಪ್ರಕಾರ ಈ ಸತಿ ಇನ್ನೊಂದು ಬಂದಿರುತ್ತೆ, ನಾನು ಹೆಂಗಾದರೂ ಮಾಡಿ 2028 ವರ್ಲ್ಡ್ ಕಪ್ನು ನಾನು ಆಡಲೇಬೇಕು ಅಂತ. ಸೊ 100% ಇನ್ನೂ ಚೆನ್ನಾಗಿ ಆಡ್ತಾರೆ. ಆದಮೇಲೆ ಕೂಪರ್ ಕೊನಲ್ಲಿ ಏನಕ್ಕೆ ಈ ಸತಿ ಕೂಪರ್ ಕೊನಲ್ಲಿ ಇವರು ಆಡಿಸ್ಬೋದು ಅಂತ ನಂಗೆ ಅನಿಸುತ್ತೆ ಅಂದರೆ, ನಂಬರ್ 4 ಇವ್ರು ಒಂಥರ ಡ್ಯಾಮೇಜ್ ಮಾಡೋವಂಥ ಪ್ಲೇಯರು. ಬಿಗ್ ಸ್ಕೋರ್ಸ್ ಬರ್ದಲ್ಲೇ ಇರ್ಬೋದು. ಇವ್ರು ಹೆಂಗಂದರೆ ಒಂದು 10 ಬಾಲ್ಸಿಗೆ 25 to 30 ರನ್ಸು ಆ ಥರ ಹೊಡೆಯೋಂಥ ಕೆಪಬಿಲಿಟಿ ಇದೆ. ನನ್ನ ಪ್ರಕಾರ ಕೋಚಸ್ ಅದನ್ನೇ ಹೇಳಿ ಕಳಿಸ್ತಾರೆ. ಯಾಕಂದರೆ ನಂಬರ್ 4 ಬ್ಯಾಟ್ಸ್ಮನ್ನು ಒಂಥರ ಡ್ಯಾಮೇಜ್ ಮಾಡಿದ್ರೆ ಅದೇ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಹೋಗಿ ಗುರು ಒಂದು 10 ಬಾಲಿಗೆ ಒಂದು 25-30 ರನ್ ಹೊಡೆದಪ್ಪ ಅಷ್ಟೇ ಸಾಕು ಅಂತ. ಅದಾದಮೇಲೆ ನೆಕ್ಸ್ಟು ಶಶಾಂಕ್ ಸಿಂಗ್ ಅಂತೂ ಡಬಲ್ ಗೇಟ್ ಪ್ಲೇಯರು, ಬೇಕಂದರೆ ಸಿಂಗಲ್ಸು ಟೂಸು ಓಡಿಸ್ತಾರೆ. ಬಿಗ್ ಶಾಟ್ಸ್ ಬೇಕಾ ಅದು ಆಡ್ತಾರೆ, ಪ್ರೂವನ್ ಪ್ಲೇಯರ್ ಆಲ್ರೆಡಿ. ಅದಾದಮೇಲೆ ಮಾರ್ಕಸ್ ಸ್ಟೋಯ್ನಿಸ್ಸು ಬೌಲಿಂಗ್ ಅಂತ ಬಂದಾಗ 2 ಓವರ್ ಹಾಕ್ಕೊಡ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಬ್ಯಾಟಿಂಗ್ ಅಂತ ಬಂದಾಗ ತುಂಬ ಒಳ್ಳೆ ಸ್ಟ್ರಾಂಗ್ ಫಿನಿಷರು. ಲಾಸ್ಟ್ ಇಯರೇ ನೋಡಿದ್ದೀವಿ ಎಷ್ಟು ಮ್ಯಾಚಸ್ನೇ ಚೇಂಜ್ ಮಾಡಿಬಿಟ್ರು ಅಂತ. ಅದಾದಮೇಲೆ ನಿಹಾಲ್ ವಧೇರಾ ಇವ್ರಿಗೂ ಅಷ್ಟೇ ಪ್ರೂವ್ ಆಗಿದೆ. ಲಾಸ್ಟ್ ಇಯರ್ ಸಿಂಗಲ್ ಹ್ಯಾಂಡೆಡ್ಲಿ ಕೆಲವೊಂದು ಗೇಮ್ಸ್ನೆಲ್ಲ ಗೆಲ್ಲಿಸ್ಕೊಟ್ರು. ಅದಾದಮೇಲೆ ಮಾರ್ಕೋ ಯಾನ್ಸನ್ನು ಪವರ್ ಪ್ಲೇ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡ್ತಾರೆ. ಬ್ಯಾಟಿಂಗ್ ಅಂತ ಬಂದಾಗ ಸ್ಪ್ರಿಂಗ್ ಇಟ್ಟಿದ್ದಾರೆ, ಆರಾಮಾಗಿ ಒಂದು 15 ಬಾಲಿಗೆ 35-40 ರನ್ ಹೊಡೆಯೋಂಥ ಪ್ಲೇಯರು. ಅದಾದಮೇಲೆ ನೆಕ್ಸ್ಟು ಹರ್ಪ್ರೀತ್ ಬ್ರಾರು
ಇವರು 100% ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ಇಯರೇ ಇವ್ರು ತೋರಿಸಿದ್ರು ನನ್ನ ಕೆಪಾಬಿಲಿಟಿ ಏನು ಅಂತ. ಅದಾದಮೇಲೆ ಹರ್ಷದೀಪ್ ಸಿಂಗು, ಇವ್ರ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ನೆಸೆಸರಿನೇ ಇಲ್ಲ. ಯಾಕಂದರೆ ಇವ್ರು ಡೆತ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡ್ತಾರೆ. ಹೊಸ ಬಾಲಲ್ಲೂ ಅಷ್ಟೇ ಎಫೆಕ್ಟಿವ್ ಆಗಿ ಇದ್ದೇ ಇರ್ತಾರೆ. ಅದಾದಮೇಲೆ ಚಹಲ್ ಹೆವಿ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ಸ್ಮಾಲ್ ಗ್ರೌಂಡ್ಸ್ ಆದರೆ ಸ್ವಲ್ಪ ಹೊಡ್ಸ್ಕೊಳ್ಳೋ ಚಾನ್ಸಸ್ ಇದೆ, ಬಟ್ ಬಿಗ್ ಗ್ರೌಂಡ್ಸ್ ಅಂತ ಬಂದಾಗ ಸ್ಟ್ರೈಕ್ ಮಾಡ್ತಾರೆ. ಇಂಟೆಲಿಜೆಂಟ್ ಬೌಲರು ಚಹಲ್ಲು, ಇವ್ರ ಬಗ್ಗೆ ಏನು ಅಷ್ಟೇ ಜಾಸ್ತಿ ಹೇಳ್ಬೇಕನ್ನೋ ನೆಸೆಸರಿ ಇಲ್ಲ. ಅದಾದಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ಅದೇ ಲೋಕಿ ಫರ್ಗಸನ್ ಇಲ್ಲದೆ ಇರೋದ್ರಿಂದ ಬಾರ್ಟ್ಲೆಟ್ಗಿಂತ ಬೆಂಟ್ ವಾರ್ಷಿಯಸ್ನ ಇವರು ಜಾಸ್ತಿ ನೋಡ್ತಾರೆ. ಅದು ಅವಾಗಲೇ ಹೇಳಿದ್ನಲ್ಲ, ಡೆತ್ ಅಂತ ಬಂದಾಗ್ಲೂ ಚೆನ್ನಾಗಿ ಮಾಡ್ತಾರೆ ನಕಲ್ ಬಾಲ್ ಎಲ್ಲ. ಅದಾದಮೇಲೆ ಬ್ಯಾಟಿಂಗ್ ಅಂತ ಬಂದರೂ ಬೈ ಚಾನ್ಸು ಫಸ್ಟ್ ಇವ್ರು 11ನಲ್ಲಿದ್ದು ಚಹಲ್ನೇನಾದರೂ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಿಸ್ತೀನಿ ಅಂದರೆ ಈ ಥರನೂ ಮಾಡ್ಬೋದು. ಯಾಕಂದರೆ ಬೆಂಟ್ ವಾರ್ಷಿಯಸ್ಸು ಎಂಡಲ್ಲಿ ಬಂದುಬಿಟ್ಟು ಒಂದು 2 6 ಹೊಡೆಯೋಂಥ ಕೆಪಾಬಿಲಿಟಿ ಇರೋದ್ರಿಂದ ಕೆಲವೊಂದು ಸತಿ ಚಹಲ್ನೇ ಇಂಪ್ಯಾಕ್ಟ್ ಪ್ಲೇಯರಾಗಿ ಮಾಡೋ ಚಾನ್ಸಸ್ಸು ಇದೆ. ಇವಾಗ ಚೇಂಜಸ್ ಇವ್ರು ಏನಾದರೂ ಮಾಡಬಹುದು ಬೆಂಚಲ್ಲಿ ಕೂತಿರೋರನ್ನ ಅಂತ ಅನಿಸಿದ್ರೆ, ನನ್ನ ಪ್ರಕಾರ ಕೂಪರ್ ಕೊನಲ್ಲಿ ಬದಲು ಮಿಚ್ಚೋವನ್ ಬರೋಂಥ ಚಾನ್ಸಸ್ ಇದೆ. ಇವಾಗ ಇವರು ಈ ಥರ ಥಿಂಕ್ ಮಾಡ್ಬೋದು, ಗುರು ನನಗೆ ಹರ್ಪ್ರೀತ್ ಬ್ರಾರ್ ಆ್ಯಂಡ್ ಯಜ್ವೇಂದ್ರ ಚಹಲ್ ಇವರಿಬ್ಬರದೇ 2 ಓವರ್ ಸ್ಪಿನ್ ಸಾಕು ಅಷ್ಟೇ, ನನಗೆ ಇವರಿಬ್ಬರು ಸ್ಪಿನ್ನರ್ ಸಾಕು, ನನಗೇನು ಕೂಪರ್ ಕೊನಲ್ಲಿ ನೆಸೆಸಿಟಿ ಇಲ್ಲ, ಆಲ್ರೌಂಡರ್ ಬಂದು ನಮಗೆ ಸ್ಪಿನ್ ಹಾಕೋದನ್ನು ಬೇಡ ಅಂದರೆ ಅವಾಗ ಮಾತ್ರ ಮಿಚ್ಚೋವನ್ ಕಡೆ ನೋಡ್ಬೋದು. ಇನ್ನೊಂದು ಚೇಂಜು ಇವ್ರು ಯಾವ ಥರ ಮಾಡ್ಬೋದು ಅಂದರೆ, ಬೈ ಚಾನ್ಸ್ ಏನಾದರೂ ಮಾರ್ಕೋ ಯಾನ್ಸನ್ನು ಏನಾದರೂ ಫ್ಲಾಪ್ ಆಗೋದ್ರು ಅಂದರೆ ಅವಾಗ ಮಾತ್ರ ಅಸ್ಮದುಲ್ಲಾ ಒಮರ್ ಝೈ ಕಡೆ ನೋಡ್ತಾರೆ ಅಷ್ಟೇ. ಒಮರ್ ಝೈ ಬಂದುಬಿಟ್ಟು ಪವರ್ ಪ್ಲೇಯಲ್ಲೂ ವಿಕೆಟ್ ತೆಗಿಯೋಂಥ ಬೌಲರ್ ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಓಕೆ ಒಂದು ರೇಂಜಿಗೆ ಆಡ್ತಾರೆ. ಸೊ ಅಂಥ ಟೈಮಲ್ಲಿ ಮಾತ್ರ 2 ಚೇಂಜ್ ನೋಡಬಹುದು. ಅಷ್ಟು ಬಿಟ್ಟರೆ ನನ್ನ ಪ್ರಕಾರ ಇವ್ರು ಇದೇ 11ಅಲ್ಲಿ ಹೋಗ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ನಾನು ಹೇಳ್ದಂಗೆ ಪೊಸಿಷನ್ಸ್ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ. ಸೊ ಈ ಥರ ಸ್ಟ್ರಾಂಗ್ ಡೇಂಜರಸ್ 11 ಇಟ್ಕೊಂಡು ನನ್ನ ಪ್ರಕಾರ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೇ ಆಗ್ತಾರೆ ಅಂತ ನಂಗೆ ಅನಿಸುತ್ತೆ. ಸೊ ಇದಿಷ್ಟಾಗಿತ್ತು ಪಂಜಾಬ್ ಕಿಂಗ್ಸ್ದು ಸ್ಕ್ವಾಡ್ ಅನಾಲಿಸಿಸ್ಸು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.